ಹಾಂ ಇಸ್ಕೊಂಡ ನಡ್ರಿ ಹೋಗೋದು ನಡಿ. ಅಲ್ಲ ಇನ್ನೊಂದು ಏನಾರು ಹೇಳ. ಬೇಡಪ್ಪ ಬೇಡ, ಈಗ ಜಾಸ್ತಿ ಐತಿ. ಮನೆಗೆ ಹೋಗ ಏಂತಿ ಕಾಯ್ತಿರ್ತಾಳ. ನಡಿ ಹೋಗ ನಡಿ. ಸರ್ ಹಂಗೆ ಹೊಂಟ್ರಲ್ಲ, ಬಿಲ್ ಪೇ ಮಾಡಿ ಹೋಗ್ರಿ. ಹಾಂ ಬಿಲ್ ಅಂತೂ ಇಸ್ಕೊಂಟ ಬಿಲ್ ಅಂತ ಇಲ್ಲ. ಅಲ್ಲ ನಾವ್ ಯಾರಂತ ಗೊತ್ತಿಲ್ಲ. ನೀವ್ ಯಾರಾದ್ರೂ ನಮ್ಗೇನ್ರಿ ಕುಡ್ದಿರಿ ಕಂಟ ಮಟ ಬಿಲ್ ಕೊಟ್ಟೋಗ್ರಿ. ಯಾರಿಗೆ ಹೇಳ್ತೀನಿ ನೀನು ಸುಳೆ ಮಗನ? ಬಾಯಿ ಬಿಗಿ ಹಿಡ್ದಾಗ ಮಾತಾಡ. ಏನು ಬಾಯಿಗೆ ಬಂದಾಗ ಮಾತಾಡಕತ್ತೀಯಲ್ಲ. ಏನ್ ನಮ್ಮ ಮಾವ ಎಲ್ಲ ಕೆಲಸ ಮಾಡ್ತಾನ, ತಡಿ ಕರಿತೀನಿ. ನಮ್ಮ ಮಾವ ಇಲ್ಲೇ ಕೆಲಸ ಮಾಡ್ತಾನ, ಕರಿ ಕರಿ. ನಿಮ್ ಮಾವ ಇಲ್ಲಿ ಕೆಲಸ ಮಾಡ್ತಾನ. ಯಾರ? ಯಾರು ನೀವು? ನನ್ನ ದೋಸ್ತನ್ ಮಾವ ಇಲ್ಲ ಕೆಲಸ ಮಾಡ್ತಾನೆ, ನಮಗ್ ಫ್ರೀ ಇಲ್ಲ. ಅಲ್ಲ ಇಲ್ಲಿ ನಮ್ಗೆ ಏನು ಬೆಲೆ ಇಲ್ಲ. ಕುಡುಕು ಸುಳೆ ಮಕ್ಕಳ, ಕುಡ್ದು ಕಾಸ್ಲೆ ಬಿಲ್ ಕೊಡು ಅಂತಂದ್ರ ಅವ ಕೆಲಸ ಮಾಡ್ತಾನ ಇವ ಕೆಲಸ ಮಾಡ್ತಾನ ಅಂತ ಹೇಳ್ತೀರಿ. ಯಾರದು ಕರ್ಸಿಲ್? ಮಾವ ಮಗ ನಾಗೇಶ್ ಕರಿ, ನಾಗಯ್ಯ ಅವ್ರನ್ನ ಕರಿ. ಸರ್ ಮೊನ್ನೆ ನಾಗಪ್ಪ ಅನ್ನೋರು ಒಬ್ರು ಯಾರೋ ಸೇರ್ಕೊಂಡ್ರಲ್ಲ, ಅವರೇ ಇರ್ಬೇಕು ನೋಡ್ರಿ. ಯಾರು? ನಾಗಪ್ಪ ಬಾಯ್ಲಿ. ಹಾ ಸರಿ ಹೇಳ್ರಿ. ಇವ್ರು ಯಾರು ಗೊತ್ತಾ ನಿನಗೆ? ರಾತ್ರಿ ತಲೆ ಆಗೋದಲ್ಲ. ಯಪ್ಪ ಸ್ವಲ್ಪ ತಡಿಯೋ ಮರ, ದೂರ ನಿಂದ್ರು. ಹೌದ್ರಿ ಸರ್, ಇವ್ರು ನನ್ನ ಹೆಂಡತಿ ಅಣ್ಣರಿ. ಈಗ ಯಾರಂತ ಗೊತ್ತ? ಓಹೋ ನೀನ ಹೇಳಿದ್ದೇನ ಹಿಂಗ್ ಬಂದ್ ನಾಟಕ ಮಾಡಂತೇಳಿ? ಯಾಗಳರೆ ಕಂಠ ಮಠ ಕುಡ್ದು ಬಿಲ್ ಕೊಡ್ಲಾರ್ದ ಹೊಂಟಾರಂತೆ. ಏನ ನೀ ಹೇಳಿದ್ಯಾ? ಬಾರಿ ನಿಮ್ಮ ಅಪ್ಪಂದ. ನಮ್ಮ ಮಾವನ ಅಪ್ಪನ ಸುದ್ದಿಗೆ ಏನಾರ ಬಂದ್ರೆ ಒಬ್ಬೊಬ್ರ ಮಕ್ಕಳ ಏನೆಲ್ಲ ನನ್ನ ಕೈಯಾಗ ಉಳಿಯೋದೇ ಇಲ್ಲ. ನೀವು ಅಪ್ಪ ನೀ ಸುಮ್ನಿರೋ ಮರ, ಯಾತಗ ಕುಡ್ದು ಕಾಸ್ಲೆ ಬಿಲ್ ಕೊಡ್ಲಾರ್ದಂಗೆ ಎದ್ಕೊಂಡಿರಿ? ಅಲ್ಲ ಹಿಂಗಂತಾರಲ್ಲ. ಅಲ್ಲ ಮಾವ, ನನ್ನ ಬಿಲ್ ಕೊಡ್ಬೇಕಾ? ನೀನು ಕೊಡ್ಬೇಕ? ಏನ ನಿಮ್ಮ ಮಾವನು ಕೊಡ್ಬೇಕ? ಇದು ನಂದ ಬಾರ. ಇಲ್ಲೇ ನಿಮ್ಮ ಮಾವ ಓನರ್ ಅಲ್ಲ, ಕೆಲ್ಸಕ್ಕದನ. ಮೊದ್ಲು ಬಿಲ್ ಕೊಡ. ಎಷ್ಟು ಕುಡ್ದಿಯಲ್ಲ ನೀನು ನಿನ್ ಗೆಳೆಯ ಒಟ್ಟು ಬಿಲ್ ಕೊಟ್ಟು ಹೋಗೋದನ. ಅಲ್ಲ ಹಿಂಗ ಮಾಡಿದ್ರಿ. ಅಲ್ಲ ನಮ್ ಕಡೆ ರೊಕ್ಕ ಇಲ್ಲ. ನಾವು ಎಷ್ಟೇ ಆದ್ರೂ ನಮ್ಮ ಮಾವಂದಲ್ಲ ಅಂತ ಬಂದ್ವಿ, ಅದು ಹಿಂಗ ಆಗ್ಬಿಡ್ತು. ಅಲ್ಲ ಮಾವ, ಇದು ಎಂತ ಜುಜ್ಬಿ ಬಾರಿದೆ. ಅಲ್ಲ ನಿನಗೆ ನಿನ್ ಕಡೆದವ್ರಿಗೆ ಫ್ರೀ ಕೊಡ್ಬೇಕಪ್ಪ, ಅದನ್ನ ಬಿಟ್ಟು ಕೊಟ್ಟು ಹಿಂಗ್ ಮಾಡಿದ್ರೆ ಹೆಂಗೆ? ನೀ ಏನ್ ಕಾಡಕತ್ತೀವ ಮರ ಯಾತಗ? ಓಯ್ ನಾಗಪ್ಪ, ಅವ್ರದ್ದು ರೊಕ್ಕ ಪೂರ್ತಿ ನಿನ್ನ ಅಕೌಂಟ್ನಾಗ ನಿನ್ ಸ್ಯಾಲ್ರಿಯಾಗ ಮುರಿಯೋದ್ ನಾನು. ಸರ ಹಂಗ್ ಮಾಡ್ಬೇಡ್ರಿ, ಹಂಗ್ ಮಾಡ್ಬೇಡ್ರಿ. ನಾ ಇವ್ರಿಗೆ ಹೇಳ್ತೀನಿ. ಅಯ್ಯೋ ಇವ್ರು ಏನೇನ್ ಕುಡ್ದಾರ, ಎಟ್ಟ ಕುಡ್ದಾರ, ಅಯ್ಯೋ ಎಲ್ಲಿಂದ ತರ್ಲಿರಿ ರೊಕ್ಕ, ಬಡವದೇನ್ರಿ ನಾನು. ಕೈ ಮುಗಿತೇನ್ರಿ ಸರ್, ಅವ್ರನ್ನ ಕೇಳ್ತೇನೆ ತಡ್ರಿ. ಏನ್ ಇಂಥವ್ರನ್ನೆಲ್ಲ ನೀನ್ ಇಲ್ಲಿ ಬರಕ್ ಹೇಳ್ತೀಯ ನೀನು? ನೀ ಎಟ್ ಕುಡ್ದಿ ಅಟ್ ರೊಕ್ಕ ಕೊಡೋ ಮರ ಆತಾಗ, ಇಲ್ಲದ ನೀನು ಇದು ಮಾಡ್ಬೇಡ ನೀನು. ಇಲ್ಲ ಮರಯ್ಯ ಬೇಡ. ಈಗ ನೀನ್ ಇಲ್ಲಿ ಕೆಲ್ಸಕ್ಕೆ ಬರಾಕತ್ತೆ ಎಷ್ಟು 4 ದಿನ ಆತಲ್ಲ. 4 ದಿನಕ್ಕೆ ನಿನ್ ಸ್ಯಾಲ್ರಿ ಒಳಗೆ ಇವ್ನ ಕೈಯಾಗ ಒಂದು 100 ರೂಪಾಯಿ ಕೊಟ್ಟು ಇವ್ನು ಕೆಲಸದಿಂದ ತೆಗಿರಿ, ಇವ್ರನ್ನೂ ಓಡಿಸ್ರಿ. ಇಂಥವ್ರು ಬೇಕಾಗಿಲ್ಲ ಇಲ್ಲಿ. ಈ ಕುಡ್ದಿದ್ದು ಕೊಜಾ ಆತ. ಸರ ಹಂಗ್ ಮಾಡ್ಬೇಡ್ರಿ, ಹಂಗ್ ಮಾಡ್ಬೇಡ್ರಿ. ಇವ್ರು ಏನೋ ಕುಡ್ದು ಸುಳೆ ಮಕ್ಳು ಬಂದಾರ ಇಲ್ಲಿ, ಹಂಗ್ ಮಾಡ್ಬೇಡ್ರಿ ಸರ. ಹಂಗ್ ಮಾಡ್ಬೇಡ್ರಿ. ನಾನು ಭಾಳ ಕಷ್ಟದಾಗದೇನ್ರಿ. ನನಗೆ ಈ ಟೈಮ್ನಾಗ ನೀವು ಕೆಲ್ಸಕ್ಕೆ ತೆಗೆದ್ರೆ ನಾನು ಬದುಕದ ಕಷ್ಟ ಆಕತ್ರಿ. ಹಂಗ್ ಮಾಡ್ಬೇಡ್ರಿ ಸರ. ಪಾಪ ಇಂಥ ಕುಡುಕ್ನ ಮಕ್ಕಳೆಲ್ಲ ಬಂದು ಇಲ್ಲಿ ಗಲಾಟೆ ಮಾಡೋದೆಲ್ಲ ಇವೆಲ್ಲ ನಂಗೆ ಇಷ್ಟ ಆಗಂಗಿಲ್ಲ. ಏನ ಮೊದ್ಲು ಅವನ ಕೆಲಸದಿಂದ ತೆಗಿ. ಏನ ಇವನು ಬೇಕಾಗಿಲ್ಲ, ಅವರು ಬೇಕಾಗಿಲ್ಲ. ಇವ್ 3-4 ದಿನ ಬಂದಾನಲ್ಲ, ಇವ್ ಬಂದಿದ್ದಕ್ಕೆ ಪಗಾರಕ್ಕೆ ವಜಾ ಹಾಕೊಂಡು ಇವ್ ಕೈಯಾಗ 100 ರೂಪಾಯಿ ಕೊಟ್ಟು ಕಳ್ಸ್ರಿ. ಇವತ್ತು ಇವ್ರು ಬಂದಾರ, ನಾಳೆ ಇನ್ಯಾರು ಬರ್ತಾರ ಗೊತ್ತಿಲ್ಲ. ಅದಕ್ಕೆ ಮಾವ, ಇಂಥ ಪುಟ್ಕೋಶಿ ಓನರ್ ಕಡೆ ಇವ ಇಲ್ಲಾಂದ್ರೆ ಇವನ ಅಪ್ಪನಂತ ಕೆಲಸ ಸಿಗ್ತಾವ. ಬಾ ನಾ ಓಡಿಸ್ದೇವ್ ನಿನ್ ಕೆಲಸ. ನೀ ತಲೆನೇ ಕೇಳಿಸ್ಕೊಬೇಡ. ಏನ ಅವ ನನಗ್ ಹೊಡ್ದಿ? ಏನೋ ಇದು, ನನ್ನ ದೋಸ್ತನ್ ಬಂದ ನಂಗೆ ಅವಮಾನ ಮಾಡಿದಿ. ಅವಮಾನ ಅಂತ ಅವಮಾನ? ನನ್ನ ಕೆಲ್ಸದ ಬಾಯಿಗೆ ಮಣ್ಣು ಹಾಕಿದೆಲ್ಲೋ. ನೀನ್ 100 ರೂಪಾಯಿ ತಗೊಳ್ಳಿ ಸರ. ಹಂಗ್ ಮಾಡ್ಬೇಡ್ರಿ. ಯಜಮಾನ್ರು ಹೇಳಿದ್ ಮುಗೀತು. ತಗೊಂಡಿ ಏನ್ ಹಿಂಗಾಗ್ಬಿಡ್ತು. ತಮ್ಮ ಅವ ಬಾಜು ಮನ್ಯಾಗ ಆಡಕತ್ತಾನ. ಹಂಗಾರ ಅಲ್ಲೇ ಹೋಗ್ತೀನಿ. ಬೇಡ ತಡಿ, ಅವ ಇಲ್ಲೇ ಆಡ್ಲಿ. ನೀ ಕರ್ಕೊಂಡ್ ಹೋಗಕ್ ಹೋಗ್ಬೇಡ. ಏನ ಮತ್ತ ಅವ ಆಮೇಲೆ ದೊಡ್ಡ ಮನ್ಯಾಗ ಆಡೋದ ರೂಢ ಮಾಡ್ಕೊಂಡಂದ್ರ ನಮ್ಮ ಮನೆಗೆ ಗುಡಿಸ್ಲವ. ಆಮೇಲೆ ನಮ್ಮ ಮನ್ಯಾಗ ಆಡಕ್ ಒಲ್ಲೆಂದ್ರೆ ಏನ್ ಮಾಡೋದು? ಅದಕ್ಕೆ ಬೇಡ ಕರ್ಕೊಂಡು ಹೋಗ್ಬೇಡ. ನೀವೆಲ್ಲ ದೊಡ್ಡ ಮಂದಿ ಇದ್ದಂತಾರ. ಹಂಗಂದ್ರೆ ಅದು ಬೇರೆ. ತಗೋ ಹೋಗ್ ನೀನ್ ನಿಮ್ಮ ಮನೆ ಕಡೆನ ಆಟ ಆಡಲ್ಲೇ. ನಿನ್ ಸರಿ ಸಮ ಶ್ರೀಮಂತರ ಮಕ್ಳು ಇರ್ತಾವಲ್ಲ, ಅವ್ನ ಕರ್ಕೊಂಡ್ ಆಡುವ. ನಾವು ಬಡಬಗ್ರ. ಮುಚ್ಚಲೆ ಬಾಯ್ ಸಾಕು. ಇದೇನ್ರಿ ಇಷ್ಟು ದೌಡ್ ಬಂದ್ರಿ? ಯಾಕ ಇವತ್ತೇನು ಕೆಲಸ ದೌಡ್ ಬಿಡ್ತಾನೆ? ದೌಡ್ ಬಿಡೋದಲ್ಲ, ಇನ್ನು ಮ್ಯಾಗ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲಲ್ಲ. ಹಂಗ ಮಾಡಿ ಕುಂತ ನಿಮ್ಮ ಅಣ್ಣ. ಏನ ಥೋ ಇದಿ ಜೋಡದಂಗ ಏನಪ್ಪ. ಥೋ
ಯಾ ನಕ್ಷತ್ರದಾಗ ನನ್ನ ಜೀವನಕ್ಕೆ ಮುಳ್ಳಾಗ್ಯಾನವ. ಏನಾತ್ರಿ? ಇನ್ನೇನಾಗ್ಬೇಕ್ಲಿ? ಆ ಅಲ್ಲ, ಬಾರ್ನ್ಯಾಗ ನಾನು ಪಾಡಿಗೆ ನಾ ಕೆಲಸ ಮಾಡ್ಕೊಂಡಿದ್ರ ಅಲ್ಲೇ ಯಾವನ್ನ ದೋಸ್ತನ್ ಕರ್ಕೊಂಡು ಬಂದ ನೀವ ಮುಕ್ಕಳೆ. ದೋಸ್ತನ್ ಕರ್ಕೊಂಡು ಬಂದು ಯಾಗ್ಳರೆ ಮುಕ್ಕಳಿ ಬುರ್ಗಂಗ್ ಕುಡ್ದು ಕಾಸ್ಲೆ ವಾಪಸ್ ರೊಕ್ಕ ಕೊಡುದಿಲ್ಲ ಅಂತೇಳಿ ಓನರ್ ಜೋಡಿನ ಜಗಳಕ್ಕೆ ತೆಗೆದು ನಮ್ಮ ಮಾವ ಇಲ್ಲೇ ಕೆಲಸ ಮಾಡ್ತಾನ, ಇಲ್ಲೇ ಅದಾನ, ಅವ ನಮಗೆ ಬಾ ಅಂದಿದ್ದ, ಹಂಗ ಹಿಂಗ ಅಂತ ಏನೇನ ಹೇಳಿ ಅವ್ರು ನನ್ನ ಕರೆದು ಬಾಯಿಗೆ ಬಂದಂಗೆ ಬೈದ್ರು. ಇನ್ನು ಅಣ್ಣ ಅಲ್ಲಿ ಬಂದಿದ್ನ? ಅವ ಒಬ್ಬನ ಅಲ್ಲ, ಅವನ್ ಯಾವನ್ನ ದೋಸ್ತನ್ ಬೇರೆ ಕರ್ಕೊಂಡ್ ಬಂದಾನ. ಅವ ಇವ್ರು ಸೇರಿ ಎಗ್ಳರೆ ಕುಡ್ದು ಕಾಸ್ಲೆ ನನ್ನ ಮರ್ಯಾದೆ 3 ಕಾಸಿಗೆ ಹರಾಜ್ ಹಾಕಿದ್ರಲೆ. ಏನ ಅವ್ರ ಓನರ್ಗೆ ಅಟ್ಟು ಹೇಳಾಕತ್ತೇನೆ ನಾನು. ಏನ ಆತಡ್ರಿ ಇವ್ನು ಕಳಿಸ್ತೇನೆ ಅಂತೇಳಿ ರೊಕ್ಕ ಕೊಟ್ಟು ಹೋಗ್ಲೇ ಹೊರಗ ಅಂತ ಹೇಳಿದ್ರ ರೊಕ್ಕನೂ ಕೊಡ್ಲಿಲ್ಲ, ರೊಕ್ಕ ಇಲ್ದಂಗೆ ಬಂದಾರಂತ ಅಲ್ಲಿ ನಾ ಕೆಲಸ ಮಾಡಕತ್ತೇನೆ ಅಂತೇಳಿ. ಅಲ್ಲ, ನನಗೆ ಯಾಕೆ ಅವ್ರು ಫ್ರೀ ಕೊಡ್ತಾರ? ಬಾಯಿ ಬಂದಂಗೆ ನನ್ನ ಇದ್ರಿಗೆ ಓನರಿಗೆ ಬೈದ, ಓನರಿಗೆ ಸಿಟ್ಟು ಬಂತು, ಕೆಲಸದಿಂದ ತೆಗದ ನನ್ನ. ಅದು ನನ್ನ 4 ದಿನ ಈ ಕೆಲಸದಿಂದ ಕೆಲಸ ಮಾಡಿದ್ನಲ್ಲ, ಅದ್ರ ಪಗಾರನ್ನು ಕೊಡ್ಲಿಲ್ಲ ನನಗೆ. ಅಂದ ನಿನ್ನ ಮಣ್ಣ ಇವ್ರು ಕುಡಿದು ಬಿಲ್ ಮಾಡ್ಯಾರಲ್ಲ, ಅದಕ್ಕೆ ವಜಾ ಮಾಡ್ಕೊಂತೇನೆ ಅಂತೇಳಿ ಕಳಿಸಿದ. ಅಯ್ಯೋ ದೇವ್ರೆ, ಆ ಓನರಿಗೆ ಏನ್ ಬಂತ ರೋಗ? ಅವ್ನ ಹೆಣ ಎತ್ತಕ ರೊಕ್ಕ ಕೊಡ್ಲಿಲ್ಲ ಹಂಗಾರ? ಓನರಿಗೆಲ್ಲ ಬಂದಿದ್ ರೋಗ ನಿಮ್ಮ ಮಣ್ಣಗ ಸಾಯಾಕತ್ತಾಗ. ಅಯ್ಯೋ ದೇವ್ರೆ, ಈ ಹುಡುಗಿ ಇಲ್ಲೇ ನಿಂತತ್ತಲ್ಲಪ್ಪ, ಇದು ಹೋಗಿ ಎಲ್ಲ ಅವ್ರ ಅವ್ನ ಇದ್ರಿಗೆ ವರದಿ ಒಪ್ಪಿಸ್ತತಿ. ಏ ಹೋಗವ, ಹೋಗ ಆಟಾಡೋಗಿಲ್ಲ, ಬೇರೆ ಮಾತಾಡಕತ್ತೇವ್ ನಾವು. ಅಕ್ಕಿನೇನ್ ಕಳಿಸ್ತಿ? ಅಲ್ರಿ ಎಲ್ಲ ಹೋಗ ಅವ್ರ ಅವ್ನ ಮುಂದೆ ಹೇಳ್ತಾಳಕ್ಕಿ, ಮರ್ಯಾದೆ ಹೋಗೋದಿಲ್ಲ ನಮ್ದು. ಹೋ, ನಿನ್ನ ನಾಚಿಕೆ ಆಗ್ಬೇಕ್ಲೆ, ನಿನಗ ನಾಚಿಕೆ ಆಗ್ಬೇಕು. ಇನ್ನೂ ಮರ್ಯಾದೆ ಹೊಕ್ಕತ್ತೆ ಅನ್ನೋದ್ರಾಗ ಅದಿಯಲ್ಲ ನಿಮ್ಮ ಅಣ್ಣ. ಊರ್ ಅಡ್ಡಾಡಿ ಕುಡ್ದು ಕಾಸ್ಲೆ ಅಲ್ಲಿ ಗಟ್ಟದಂಡೆ ಬಿದ್ದೆದ್ದು ಮರ್ಯಾದೆ ಕಳಿತಾ ಅದಾನ, ಕಳೆದಾತು. ಏನು ಇನ್ನೂ ಮರ್ಯಾದೆ ಐತೆ ನಿಮ್ಗ? ಓ, ಯಾದಕ್ಕೆ ಹಂಗೆ ಮಾಡ್ತೀರ್ರಿ? ತಗ ಅಯ್ಯೋ ದೇವ್ರೆ, ನಮ್ಮ ಅಣ್ಣಗ ಅದು ನಾನು ಅಲ್ಲಿ ಕೆಲಸ ಮಾಡಕತ್ತೇನೆ ಅಂತ ಯಾರು ಹೇಳಿದ್ದ ಅವ್ನ ಮುಂದೆ? ಯಾರು? ನೀನ ಹೌದಲ್ಲ? ಮೊನ್ನೆ ಫೋನ್ ಹಚ್ಚಿದ್ದ, ನೀವು ಇದ್ದಿದ್ದಿಲ್ಲ ಮನ್ಯಾಗ. ಅವಾಗ ಇಲ್ಲ ಹಿಂಗೆ ಕೆಲ್ಸಕ್ಕೆ ಹೋಗಾರ ಅವರು ಅಂತ ಅಂದೆ. ಅಯ್ಯೋ ಚಲೋ ಆತ್ ಬಿಡವ ಅಂತ ತಾನ ಅಂದಾನ. ಅಂದು ಮತ್ತು ಹಿಂಗೆ ಮಾಡ್ಯಾರ ನೋಡ್ರಿ. ಏನು ಹೇಳೋದು ಇದಕ್ಕೆ? ಥೋ, ಅವ ಹಿಂಗೆ ಮಾಡ್ತಾನಂತ ಗೊತ್ತಿದ್ದಿಲ್ಲಪ್ಪ ನನಗೆ. ಥೋ, ಯಾಕೆ ಹಿಂಗೆ ಮಾಡ್ತಾನ ಏನಂತ ಎಷ್ಟು ಹೇಳಿದ್ರು ಅದನ್ನ ಮಾಡ್ತಾನ. ತಗ ಸಾಕಾಗಿ ಹೋಗತ್ತ. ತಗ ತುಂಬಿ ಬಂದತಿ ಹೋಕಾಲ, ತುಂಬಿ ಬಂದತಿ, ಅದಕ್ಕೆ ಮಾಡ್ತಾನ. ಒಟ್ಟು ಇದ್ದಿದ್ ಕೈಯನ್ ಕೆಲ್ಸಾನು ಹೋತಾ ಹೇಳ್ತಿಂದ. ಇನ್ನೇಮ್ ನಿಮ್ಮ ಅಣ್ಣ ನಮ್ಮ ಮನೆಗೆ ಕಾಲಿಟ್ಟು ಕಾಲ ಕಡಿತೀನಿ ಮತ್ತೆ ತಿಳ್ಕೊಂಬಿಡು. ನಮ್ಮ ಸುದ್ದಿಗೆ ಬರಕ್ ಕೂಡ್ದು ನಿಮ್ಮ ಅಣ್ಣ. ಅಯ್ಯೋ ದೇವ್ರೆ, ಹಂಗಾರ್ನಂತ ಕೆಲಸ. ಎಷ್ಟು ಚಂದ ಕುಡ್ದು ಕಾಸ್ಲೆ ಬಿಲ್ ಕೊಟ್ಟು ಹೋಗೋತ್ನ ಕೈಯಾಗ ಟಿಪ್ಸ್ ಹತ್ತಿಗೆ ಕೊಟ್ಟು ಹೋಗಿದ್ರು. ಏನಪ್ಪ ಜೀವನಕ್ಕೆ ಒಂದು ಆಧಾರ ಆತಂತ ಎಷ್ಟು ಖುಷಿ ಪಟ್ಟಿದ್ದೆ. ಅದನ್ನು ಕೆಲಸ ನುಂಗಿ ನೀರು ಕುಡಿದ್ನಲ್ಲ ಇವನು ಹೆಣ ಎತ್ತಾಕತ್ತಾಗ ಸಾಕಾಗಿ ಹೋಗತ್ತಾಗ. ಎಷ್ಟು ಕೇಳ್ಕೊಂಡೆ ಅವ್ರನ್ನ ಯಜಮಾನ್ರನ್ನ, ಹಂಗೆ ಮಾಡಬೇಡ್ರಿ ಅಂತೇಳಿ. ಇವತ್ತು ಇವ ಬಂದಾನ, ನಾಳೆ ಇನ್ನೊಬ್ಬ ಬರ್ತಾನ, ನಡೆದ್ಬಿಡು ನೀನು ಅಂತೇಳಿ ಓಡಿಸೇ ಬಿಟ್ರು ಅವ್ರು ನನ್ನ. ರೀ ಬೇಜಾರು ಮಾಡ್ಕೋಬೇಡ್ರಿ, ಬೇಜಾರು ಮಾಡ್ಕೋಬೇಡ್ರಿ. ಇಂಥ ಸುಳೆ ಮಗ್ಗ ನೀನು ಆ ಮನೆ ಹುಡುಗಿ ಕೇಳಕ್ಕೆ ಹೋಗಿ ನೀನು ಬಾಯಾಗ ಬೂಟ್ ಇಟ್ಟು ಕಳ್ಸಿರ್ಬೇಕಲ್ಲ ಅವ್ರು. ಸುಮ್ಮನಿರ್ರಿ ಸಾಕು. ಏನು ಆಕಿಗೆ ಏನು ಸಣ್ಣ ಹುಡುಗಿ ಅಲ್ಲ. ಬಾಯಿ ಮುಚ್ಕೊಂಡಿದ್ದಿ ಚಲೋ ಆತು, ಒದ್ಬಿಟ್ಟನ್ ಬಾಯಿಗೆ. ಮತ್ತೆ ಏನ ನಿಮ್ಮ ಅಣ್ಣಗೆ ಮದುವೆ ಆಗ್ಲಾರ್ದ ಸಾಯ್ಬೇಕಮ್ಮ. ಅಯ್ಯೋ ಯಾಕೆ ಹಂಗೆ ಶಾಪ ಹಾಕ್ತಿರಿ? ಸುಮ್ಮನಿರ್ರಿ. ಶಾಪ ಹಾಕದಲ್ಲ, ಅವನ ಮಕ ನೋಡ ಒಂದು ಹೆಂಗೈತಿ, ನಾಯಿ ಹುಚ್ಚಿ ಹೋದರ್ಗತೆ. ಏನ ಅವಂಗ ಮದುವೆ ಮುಂಜೆ ಅಕ್ಕವಂತ ಮಾಡಿಯ. ಈ ನಮನಿ ತಲೆಯಾಗ ಒಂದು ಕೂದಿಲ್ಲ, ಕುಡುಕು ಸುಳೆ ಮಗ್ಗ ಮದುವೆ ಅಕ್ಕಂತ ಮಾಡಿಯ ನಿಮ್ಮವ್ಗ. ನಿಮ್ಮ ಅವನು ವಂಶ ಮುಂದುವರೆದೇರ ಅಂತ ತಿಳ್ಕೊಂಬಿಡ್ ನೀನು. ಏನ ಹಂಗೆ ಯಾಕೆ ಮಾತಾಡ್ತೀರಿ? ಸುಮ್ಮನಿರ್ರಿಪ್ಪ ಆತಾಗ. ತಡಿ, ಅವನ ಹತ್ರ ಹೋಗಿ ಮಾತಾಡ್ತೇನೆ. ಮಾತಾಡದ ನೀನ್ ನಿಮ್ಮ ಅವನ ಹತ್ರ ಹೋಗೋದು ಏನು ಮಾತಾಡ್ತೀಯ ನಂಗೆ ಗೊತ್ತಿಲ್ಲ. ಇನ್ನೇಮ್ ನಿಮ್ಮ ಅಣ್ಣನ ಮಕ ನನಗೆ ದರ್ಶನ ಆಗ್ಬಾರ್ದು, ಆಮೇಲೆ ರೊಕ್ಕ ಪೂರ ಬೇಕೀಗದ. ಆ ಕಡೆಗೆ ಟಿಪ್ಪದ್ದು ಏನಾಗ್ತದ? ಮಾರಾಕತ್ತೇನೆ ಅಂದಿದ್ನಲ್ಲ, ಮಾರ್ಯಾನೋ ಏನು ಅದನ್ನ ಕೇಳ್ಕೊಂಬ ಫಸ್ಟ್ ಹೋಗಿ. ಇವತ್ತ ಹೋಗಿ ಹೋಗ್ಬೇಕೀಗ ನೀನು. ರೊಕ್ಕ ಇಸ್ಕೊಂಬರ್ಬೇಕು. ಏನ ನನಗದೆಲ್ಲ ಗೊತ್ತಿಲ್ಲ. ರೊಕ್ಕ ಇಸ್ಕೊಂಡ್ರೆ ಇಲ್ಲಿಗೆ ಬಾ, ಇಲ್ಲಕ್ಕೆ ಬರ್ಕೊಬಿಡ. ಅಯ್ಯ ನೀವೆಲ್ಲ ಹೊಂಟ್ರಿ? ಬೇಜಾರಾಗೈತೆ, ಅದಕ್ಕೆ ಹೊಂಟೇನಿ. ಏನ ಅಯ್ಯೋ ದೇವ್ರೇ ರೀ, ನೀವು ಕುಡಿಯಕ್ಕೆ ಹೊಂಟ್ರೇನ್ರಿ? ಅದನ್ನ ಬಿಡು, ಫಸ್ಟ್ ನಿಮ್ಮ ಅಣ್ಣನ್ ನೋಡು. ಅಯ್ಯೋ ದೇವ್ರೆ, ನನ್ನ ಜೀವನನೇ ಹಾಳು ಮಾಡಕ ಹುಟ್ಟ ನೀವ ನಮ್ಮಣ್ಣ. ಮಾಡ್ತೇನೆ ತಡಿ. ಹೌದಾ, ನಾನು ಮಾಡಿದ ಬೆಳಿಗ್ಗೆ ಬೆಟಗೇರಿ ಚಟ್ನಿಗೆ ಅಷ್ಟು ಮಂದಿ ನೋಡ್ಯಾರ. ಅಯ್ಯೋ, ಪುರಿ ಬೆಟಗೇರಿ ಚಟ್ನಿ ಅಂತೇಳಿ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಹಾಕಿದ್ದೆ. ಎಷ್ಟು ಮಂದಿ ನೋಡ್ಯಾರ ಗೊತ್ತನ? ಅದು ಅಲ್ಲದೆ ಆ ಗುಂಡಾಗಿ ಮಾತಾಡ್ತಾರಲ್ಲ ಅವ್ರಂದ್ರೆ ನಂಗೆ ಭಾರಿ ಇಷ್ಟ ಅಂತ ಹೇಳ್ಯಾರ. ಇನ್ಮೇಲೆ ಒಂದು ಸ್ವಲ್ಪ ದಿನ ನಿಮ್ಮನ್ನ ವಿಡಿಯೋದಾಗ ತೋರ್ಸೋಣ ಅಂತ. ಏನಂತೀರಿ? ತೋರ್ಸವ? ತೋರ್ಸಿ ಯಾರು ಬೇಡ ಅಂದ್ರೆ? ನಮ್ಗಂತೂ ಗಿತಾಡಕ್ಕೆಲ್ಲ ಗೊತ್ತಾಗೋದಿಲ್ಲ. ಅದು ಏನ ಮಾಡ್ತೀಯ ಮಾಡ. ಅವ ಈಗಲ್ಲೇ ಪದ್ಮಮ್ಮಿ ಮಮ್ಮಿನಿಗೆ ಹೋಗಿದ್ನಲ್ಲ, ಅಲ್ಲಿ ಯಾಕೆ ಹೋದೆವ? ತಮ್ಮನ ಆಡ್ಸೋಣ ಅಂತ ಹೋದೆ. ಹೌದಾ, ಆಟ ಆಡ್ಸಿದೆ? ಇಲ್ಲ, ಪಾಪನ ಆಡಿಸ್ಬೇಡ ಅಂತ ಹೇಳಿ ಬೈದು ಹಿಂಗೆಲ್ಲ ಅಂತು. ಹೌದಾ, ಆಕಿಗೆ ಏನು ಹೊಟ್ಟೆ ಕಿಚ್ಚು ಬುದ್ಧಿನ ಏನಾಗ್ತಾಗ ಆ ಮಕ್ಕಳ ವಿಷಯದಾಗ. ಈಗ ಏನು ಮಾಡೋದು? ಇನ್ನೇನು ಮಾಡೋಕ್ಕಾಕತಿ? ಹೋಗ್ಲಿ ಬಿಡು, ಇನ್ನೇನು ಹೋಗ್ಬೇಡ. ಅಷ್ಟೇ ಅಲ್ಲ, ಅದು ಮತ್ತೇನಾತ್ ಗೊತ್ತೇನ? ನಾ ಅಲ್ಲೇ ನಿಂತಿದ್ದೆ. ಅಯ್ಯೋ ದೇವ್ರಿ, ನೋಡು ಇಂಥ ಹಲ್ಕಟ್ ಬಾಡ್ಯಾಗ ಈ ಹುಡುಗಿ ಕೇಳ್ಕೊಂಡು ಆಯ್ಕೆ ಬಂದಾಳ. ಆಕಿ ಇದಾದ್ಮೇಲೆ ಬರ್ಬೇಕಿತ್ತು ಆಕಿ ಕೇಳಾಕ. ಆಕಿನ ಚಮಡನ ಸುಲಿತಿದ್ದೆ ಆಕಿನ. ಊರು ಹಾಡಿಬಿಟ್ಟಿನ. ಏನು ಯಾರ ಜೀವನ ಹಾಳು ಮಾಡ್ಬೇಕಂತ ಮಾಡ್ಯಾಳ ಇಲ್ಲಿ. ಅಯ್ಯೋ, ಇವನಿಗ ಕೇಳಿದ್ದ? ಇವನಿಗೆ, ಈ ಮನ್ಮತ್ತಗ. ಇವನ್ ಏನು ತೊಗೊಂಡು ಹೊಡಿಲಿ ಅಂತ ನಾನು ತಗ ಇನ್ನೆಂಬರ್ಲಿಕ್ಕೆ ಇಲ್ಲಿಗೆ. ಹೌದನ, ಹಿಂಗೆ ಮಾಡ್ಯಾನಂತಲ್ಲ ಅಂತ ಕೇಳ್ತೇನೆ ಬರಬ್ಬರಿ.
ಹಿಂಗೆ ಬರಲ್ಲಕ್ಕಿ ಇನ್ಮೇಲೆ ಆಕಿಗೆ ಮೊನ್ನೆ ಬರಕ್ಕೆ ಇಷ್ಟ ಇದ್ದಿದ್ದಿಲ್ಲ ಏನೋ ಅನಿವಾರ್ಯ ಅಂತ ಬಂದಾಳಕ್ಕಿ. ಮೊನ್ನೆ ಆ ಜಯವನ್ ಮುಂದೆ ಅನ್ನತ್ತಿದ್ಲಂತೆ, ಯವ್ವ ಅವ್ರ ಮನೆಗೆ ಹೋದ್ರೆ ಅವ್ರ ಸಿರಿಮಂತಿಕೆ ನೋಡೋದೆ ಎದಕ್ಕೆ ಬೇಕಾಗೈತವ, ತೋರ್ಕಿ ಅವರು ಎಲ್ಲ ಸಿರಿಮಂತಿಕೆ ನೋಡೋದು ಬೇಡ, ನಮ್ಗೆ ಇದು ಏನದ ನಮಗಿಲ್ಲ ಅಂತ ನಾವು ಕೊರ್ಗೋದು ಬೇಡ, ಅವ್ರ ಮನೆ ಕಡೆ ನಾವು ಕಾಲಿಡಲ್ಲವ, ನಮ್ಮಂತ ಬಡವ್ರನ್ನ ಅವ್ರ ಒಳಗೆ ಬಿಟ್ಕೊಳ್ಳಲ್ಲ ಅಂತ ಏನೇನೇನ ಬಾಯಿಗೆ ಬಂದಂಗೆ ಮಾತಾಡಾಳ. ನನ್ನ ಮುಂದೆ ಜಯ ಅಂದ್ಲು, ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಅದೇನ ಅಂತಾರಲ್ಲ, ಆಕಿ ಬುದ್ಧಿನ ಮಣ್ಕಾಲ್ ಕೆಳಗಿರೋ ಹೊತ್ನಾಗ ನಾ ಈಗ ಏನಾರ ಅಂತಂದ್ರೂ ಉಪಯೋಗನೇ ಇಲ್ಲ. ಅದಕ್ಕೆ ಮತ್ತೆ ಒಂದೋಗಿ ಇನ್ನೊಂದು ಜೋಡಿಸ್ಕೊಂತಾಳ. ಅದು ಅಲ್ಲದೆ ಯಾಕೆ ಬೇಕಾಕಿನ ತಡವುದಂತ ನಾ ಯಾಕೆ ಹೇಳ್ತಿದ್ದೆ, ಆಕಿ ಬಗ್ಗೆ ಹುಷಾರಾಗಿರ ಅಂತೇಳಿ. ಭಾರಿ ಹೊಟ್ಟಿರ್ಕ್ ಬುದ್ಧಿ ಐತಿ ಆಕಿಗೆ. ನೀನು ನೋಡು, ನಾ ಹೇಳ್ತೀನಿ, ಆಕಿ ಏನು ಕೊಟ್ರು ತಿನ್ನಕ್ಕೆ ಹೋಗ್ಬೇಡ ಏನ. ಹೋಗ್ ಓದ್ಕೋ, ನೀ ಮಾತ್ರ ಭಾರಿ ಹುಷಾರಿರ್ಬೇಕು ನೋಡವ.